ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗಲ್ಲಿ ಲೈಕ್ ಆ ಪರ್ಸನ್, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅವರು ನಿಮಗೆ ಕಾಂಟ್ಯಾಕ್ಟ್ ಯಾವಾಗ ಮಾಡ್ಬೋದು, ಕಾಲ್ ಯಾವಾಗ ಮಾಡ್ಬೋದು, ಅಥವಾ ಪ್ರಾಪರ್ ಟೈಮಿಂಗ್ಸ್ ಯಾವಾಗಿರ್ಬೋದು, ಅಥವಾ ಡೇ ಟೈಮಿಂಗ್ಸ್, ಮಂತ್, ಈ ಥರ ಒಂದು ಡಿಟೇಲ್ ರೀಡಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪೈಲ್ 1 ಪೈಲ್ 2 ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಯಾವ ಒಂದು ಡೇಟಲ್ಲಿ ಹುಟ್ಟಿದ್ದೀರಾ ಅದನ್ನು ಪ್ಲೀಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೈಲ್ 1 ಪೈಲ್ 2 ನಿಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ದೆನ್ ನೀವು ರೀಡಿಂಗ್ ನೋಡ್ಬೋದು, ಆಯಿತಾ. ಸೊ ದಿಸ್ ಇಸ್ ದ ಪೈಲ್ 1 ಪೈಲ್ 2. ಐ ಥಿಂಕ್ ಯು ಹ್ಯಾವ್ ಸೆಲೆಕ್ಟೆಡ್. ಸೊ ಗೈಸ್, ಫಸ್ಟ್ ಪೈಲ್ 1 ರೀಡಿಂಗ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಪೈಲ್ 2 ರೀಡಿಂಗ್ ಹೋಗೋಣ. ಈಗ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಲ್ವಾ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಚೂಸ್ ಮಾಡಿದ್ದೀರಾ. ಸೊ ದಿಸ್ ಈಸ್ ಯುವರ್ ರೀಡಿಂಗ್. ಸೊ ಈಗ ನೀವು ಯಾವುದೋ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅವ್ರು ನಿಮಗಿನ್ನೂ ತುಂಬ ಟೈಮಿಂದ ಕಾಲ್ ಮಾಡಿಲ್ಲ, ಅಥವಾ ನೀವು ವೆಯ್ಟ್ ಮಾಡ್ತಿದ್ದೀರಾ ಅವ್ರ ಕಾಲ್ಗಾಗಿ. ಅವ್ರು ಯಾವ ಡೇಟಲ್ಲಿ ಕಾಲ್ ಮಾಡ್ಬೋದು ಅಥವಾ ಯಾವ ಟೈಮಿಂಗ್ಸಲ್ಲಿ ಕಾಲ್ ಮಾಡ್ಬೋದು ಅಂತ ನಿಮಗೆ ತುಂಬ ಎಕ್ಸೈಟ್ಮೆಂಟ್ ಇದ್ದರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗಾಗಿರುತ್ತೆ. ಸ್ಟಿಲ್ ಇಟ್ಸ್ ಅ ಜನರಲ್ ರೀಡಿಂಗ್, ಸೊ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಸೊ ಗೈಸ್, ಅಕಾರ್ಡಿಂಗ್ ಟು ದ ಕಾರ್ಡ್ಸ್, 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್. ಆ್ಯಂಡ್ ಸೆಕೆಂಡ್ ಕಾರ್ಡ್ ನನಗೆ ಸಿಗ್ತಾ ಇದೆ ನೈಟ್ ಆಫ್ ಸಾರ್ಟ್ಸ್. ಓಕೆ, ಸೊ ಗೈಸ್, ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ಕನ್ಫ್ಯೂಸ್ಡ್ ರೈಟ್ ನಾವು. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಈಸ್ ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಆಗಿರ್ತಾರೆ, ಅಥವಾ ಜೆಮಿನೈ, ಲಿಬ್ರಾ, ಅಕ್ವೇರಿಯಸ್, ಈ ಒಂದು ಸೈನ್ಸ್ ಆಗಿರ್ಬೋದು ಇವ್ರದ್ದು. ಆ್ಯಂಡ್ ಚಾನ್ಸಸ್ ಇದ್ದಾವೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಿದ್ದಾರೆ ಕರೆಂಟ್ಲಿ. ಆ್ಯಂಡ್ ಈ ರೀಡಿಂಗ್ ನೋಡಿ ಇವಾಗ ನೆಕ್ಸ್ಟ್ 2 days ಆದ ನಂತರ, ದಿಸ್ ಇಸ್ ಅ ಟೈಮ್ಲೆಸ್ ರೀಡಿಂಗ್, ಹಾಗಾಗಿ ಎನಿ ಟೈಮ್ ದೇ ಕ್ಯಾನ್ ಕಾಲ್. ಸೊ ಸ್ಪೆಷಲಿ ಇವಾಗ ನೀವು ಮಂತ್ ವೈಸ್ ನೋಡಬೇಕು ಅಂದರೆ ಐ ಥಿಂಕ್ ಅಕ್ಟೋಬರ್ 2 ಹಾಗೆ ನಿಮಗೆ ಕಾಲ್ ಬರ್ಬೋದು ಅಂತ ಹೇಳ್ಬೋದು ಇಲ್ಲಿ. ಅಥವಾ ನೆಕ್ಸ್ಟ್ ಇನ್ನು 2 days ಆದ ನಂತರ ಯಾವಾಗೂ ಕಾಲ್ ಬರೋ ಚಾನ್ಸಸ್ ಇದೆ. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ನೈಟ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು. ಎಷ್ಟು ಟೈಮ್ ಅಂದರೆ ಲೈಕ್ ಅರೌಂಡ್ 14, ಇನ್ನೂ ಸ್ವಲ್ಪ ವೀಕ್ಸ್ ತೊಗೋಬೋದು ಡಿಯರ್, ಇನ್ನೂ ಸ್ವಲ್ಪ ವೀಕ್ಸ್ ತೊಗೋಬೋದು, ಇನ್ನು ಸ್ವಲ್ಪ ವಾರಗಳು ತೊಗೋಬೋದು ಕೆಲವೊಬ್ಬರಿಗೆ, ಆಯಿತಾ. ಸೊ ಇನ್ ಕೇಸ್ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಆರ್ಗ್ಯುಮೆಂಟ್ ಆಗಿತ್ತು ಅಂತ ತೊಗೊಳ್ಳಿ. ಆ್ಯಂಡ್ ನಾವು ಯುವರ್ ವೇಟಿಂಗ್ ಅಂದರೆ ಸ್ವಲ್ಪ ಡಿಲೇ ಕಾಣಿಸ್ತಿದೆ, ಬಟ್ ಡೆಫಿನೆಟ್ಲಿ ಕಾಲ್ ಬರುತ್ತೆ, ಆಯಿತಾ. ಅಂಥವ್ರಿಗೆ ಕಾಲ್ ಡೆಫಿನೆಟ್ಲಿ ಬರ್ತಾ ಇದೆ, ಬಟ್ ಸ್ವಲ್ಪ ಟೈಮ್ ಆಗ್ತಾ ಇದೆ. ಐ ಥಿಂಕ್ 14th of October ಆಗಬಹುದು, ಅಥವಾ ಇನ್ನೂ ಕೆಲವೊಬ್ಬರಿಗೆ ಒಂದು 2 months ಆದ ನಂತರ ಕಾಲ್ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಕನ್ವರ್ಸೇಷನ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಫ್ಯೂ ಪೀಪಲ್. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಡಿಫ್ರೆಂಟ್ ಇದೆ. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಇಲ್ಲಿ ಹೇಳಬೇಕು ಅಂದರೆ ನನಗೆ ಇಲ್ಲಿ 21 ಆಲ್ಸೋ ಐ ಆಮ್ ಗೆಟಿಂಗ್, ಆ್ಯಂಡ್ 22 ಐ ಆಮ್ ಗೆಟಿಂಗ್, ಆ್ಯಂಡ್ 11 ಐ ಆಮ್ ಗೆಟಿಂಗ್. ಸೊ ದೀಸ್ ಆರ್ ದ ಡೇಟ್ಸ್ ನಿಮಗೆ ಕಾಲ್ ಬರೋ ಚಾನ್ಸಸ್ ಇದ್ದಾವೆ. ಡೆಫಿನೆಟ್ಲಿ ಡೇ ಟೈಮಿಂಗ್ಸಲ್ಲೇ ಅಥವಾ ಮಧ್ಯಾಹ್ನ ಟೈಮಲ್ಲೇ, ಅಂದರೆ ನೈಟ್ ಅಲ್ಲ, ಡೇ ಟೈಮಲ್ಲೇ ನಿಮಗೆ ಕಾಲ್ ರಿಸೀವ್ ಆಗೋ ಥರ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಆ್ಯಂಡ್ ಐ ಥಿಂಕ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್ ಅಂತಲೂ ಕಾಣಿಸ್ತಾ ಇದೆ. ಕಾಲ್ಗೋಸ್ಕರನೂ ವೆಯ್ಟ್ ಮಾಡ್ತಿದ್ದೀರಾ. ಸೊ ಎಸ್, ಕಾಲ್ ಬರೋ ಚಾನ್ಸಸ್ ತುಂಬ ಇದ್ದಾವೆ ಡಿಯೋ. ವೆಯ್ಟ್ ಮಾಡಿ. ನಂಬರ್ ವೈಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಡೇಟ್ಸಲ್ಲಿ ನೀವು ಕಾಲ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕಾಣಿಸ್ತದೆ. ಸೊ ಇನ್ ಕೇಸ್ ನಿಮ್ಮ ಪ್ರಶ್ನೆ, ಮ್ಯಾಮ್ ನಾವೇ ಕಾಲ್ ಮಾಡ್ಬೋದಾ ಅಂತ ಇದ್ದರೆ, ಸದ್ಯಕ್ಕೆ ನಾನು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಆಫ್ಟರ್ 2 days ಓನ್ಲಿ ನನಗಿಲ್ಲಿ ನಿಮಗೆ ಕಾಲ್ಸ್ ಬರೋ ಥರ ಕಾಣಿಸ್ತಾ ಇದೆ. ಇನ್ನೂ ಕೆಲವೊಬ್ಬರಿಗೆ 4th of October ಅಂತಲೂ ಹೇಳ್ಬೋದು, ಅಥವಾ 4th ನಂಬರ್, ವೆನ್ ಎವರ್ ಯು ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ನಂಬರ್ 4 ಆ ಡೇಟಲ್ಲೂ ಕಾಲ್ ಬರೋ ಚಾನ್ಸ್ ಇದೆ. ಕೆಲವೊಬ್ಬರಿಗೆ 4 PM ಆಲ್ಸೋ ಕಾಲ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ದೀಸ್ ಆರ್ ದ ಟೈಮಿಂಗ್ಸ್ ಐ ಆಮ್ ಗೆಟಿಂಗ್ ಹಿಯರ್. ಆ್ಯಂಡ್ ಇನ್ನೂ ಬೇರೆ ಟೈಮಿಂಗ್ಸ್ ಹೇಳಬೇಕು ಅಂದ್ರೂ ಇಲ್ಲಿ 11 o'clock ಇನ್ ದ ಮಾರ್ನಿಂಗ್. ಸೊ ಓವರಾಲ್ ಹೇಳಬೇಕಂದ್ರೆ ನನಗೆ ಡೇ ಟೈಮಲ್ಲಿ ಕಾಲ್ಸ್ ಕಾಣಿಸ್ತಾ ಇದ್ದಾವೆ, ಅಥವಾ ಆಫ್ಟರ್ನೂನ್, ಈವ್ನಿಂಗ್ ಟೈಮಲ್ಲಿ, ನಾಟ್ ನೈಟ್. ಸೊ ಈ ಥರ ಒಂದು ಎನರ್ಜಿ ಇದೆ. ಸೊ ಐ ಥಿಂಕ್ 11 AM ಅಂತಲೂ ಹೇಳಬಹುದು, ಆ್ಯಂಡ್ 12 PM ಅಂತಲೂ ಕಾಣಿಸ್ತಾ ಇದೆ. ಸೊ ನೋಡಿ ಗೈಸ್, ಈ ಒಂದು ಡೇಟ್ಸಲ್ಲಿ, ಟೈಮಿಂಗ್ಸಲ್ಲಿ ಕಾಲ್ ಬರೋ ಥರ ಕಾಣಿಸ್ತಿದೆ. ಐ ಥಿಂಕ್ ದಿಸ್ ಪರ್ಸನ್ ಡೆಫಿನೆಟ್ಲಿ ವೇಟಿಂಗ್ ಟು ಟಾಕ್ ಟು ಯು. ಈ ಪರ್ಸನ್ ಸಹ ನಿಮ್ಮ ಜೊತೆ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ವೆರಿ ಸೂನ್ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು. ಓಕೆ, ಥ್ಯಾಂಕ್ ಯು ಗೈಸ್. ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ಪರ್ಸನ್ ನಿಮ್ಗೆ ಯಾವಾಗ ಕಾಲ್ ಮಾಡ್ಬೋದು ಅನ್ನೋ ಒಂದು ಎನರ್ಜೀಸ್ನ ನೋಡೋಣ. ಸೊ ಅಕಾರ್ಡಿಂಗ್ ಟು ಕಾರ್ಡ್ಸ್, ಫಸ್ಟ್ ಕಾರ್ಡ್ ನನಗೆ 9 of Cups ಬರ್ತಾ ಇದೆ, ಆ್ಯಂಡ್ 10 of Wands ಬರ್ತಾ ಇದೆ. ಸೊ ಗೈಸ್, ವೆರಿ ಗುಡ್ ನ್ಯೂಸ್ ಜೊತೆ ಕಾಲ್ ಬರ್ತಾ ಇದೆ ಅಂತ ಹೇಳ್ಬೋದು ಫಾರ್ ಫ್ಯೂ ಪೀಪಲ್. ಐ ಥಿಂಕ್ 9th and 10th ಈ ಡೇಟ್ಸ್ನ ನೀವು ಮೆನ್ಷನ್ ಮಾಡ್ಕೋಬಹುದು. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ
19th ಡೇಟ್ ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನೋ ನಂಬರ್ ಒನ್ ಆಲ್ಸೋ ಡೇಟ್ ಬರ್ತಾ ಇದೆ. ಫಸ್ಟ್ ಆಫ್ ನಾಳೆನೇ ಬರಬಹುದು ಕೆಲವೊಬ್ಬರಿಗೆ, ಇನ್ನೂ ಕೆಲವೊಬ್ಬರಿಗೆ 10 days ಆದ ನಂತರ ಕಾಲ್ ಬರೋ ಚಾನ್ಸ್ ಇದೆ. ಸೊ ದಿಸ್ ಈಸ್ ಅ ಟೈಮ್ಲೆಸ್ ರೀಡಿಂಗ್. ಸೊ ಯಾವಾಗ ನೀವು ನೋಡ್ತಿರ್ತೀರ ಆ ಒಂದು ಟೈಮಿಂದ ನೀವು ಲೆಕ್ಕ ಹಾಕೋಬಹುದು. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಅಕ್ಟೋಬರ್ ಮಂತಲ್ಲಿ ಚೆಕ್ ಮಾಡ್ತಿದ್ದೀರಾ ಅಂತ ಇದ್ದರೆ 9th, 19th, 10th ಆ್ಯಂಡ್ 21st ಈ ಡೇಟ್ಸಲ್ಲಿ ನಿಮಗೆ ಕಾಲ್ ಬರೋ ಚಾನ್ಸ್ ಇದೆ. ಆ್ಯಂಡ್ ಐ ಥಿಂಕ್ ಈವ್ನಿಂಗ್ ಟೈಮಲ್ಲಿ ನೀವು ಕಾಲ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಮಾರ್ನಿಂಗ್ ಟೈಮಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕಾರ್ಡ್ಸಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಪೈಲ್ ಟು 2 ಚೂಸ್ ಮಾಡಿದ್ದೀರಾ. ನಿಮಗೆ 2 ಥರದ ರೀಡಿಂಗ್ ನಾನು ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ಪೈಲ್ ಟು ಚೂಸ್ ಮಾಡಿರ್ತೀರಾ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇನ್ ಕೇಸ್ ಈ ಪರ್ಸನ್ ನಿಮಗೆ ತುಂಬ ಕ್ಲೋಸ್ ಇದ್ದಾರೆ, ತುಂಬ ಟೈಮಿಂದ ಕಾಲ್ ಮಾಡಿಲ್ಲ, ಬ್ಯುಸಿ ಇದ್ದರು ಅಂದರೆ ದೇ ಆರ್ ಕಾಲಿಂಗ್ ಯು ವಿತ್ ಅ ಗುಡ್ ನ್ಯೂಸ್. ಓಕೆ, ದೇರ್ ಈಸ್ ಅ ಗುಡ್ ನ್ಯೂಸ್. ನಿಮಗೆ ಗುಡ್ ನ್ಯೂಸ್ ಜೊತೆನೇ ಕಾಲ್ ಮಾಡ್ತಿದ್ದಾರೆ ಅಥವಾ ದೇ ಆರ್ ಗಿವಿಂಗ್ ಯು ಸಮ್ ಕೈಂಡ್ ಆಫ್ ಸರ್ಪ್ರೈಸ್. ಓಕೆ, ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಲೈಕ್ ಫೈಟ್ಸ್ ಆಗಿಬಿಟ್ಟು ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗಿದೆ ಆ್ಯಂಡ್ ಸ್ವಲ್ಪ ಇಶ್ಯೂಸ್ ನಡೀತಾ ಇದೆ ಆ್ಯಂಡ್ ನಿಮಗೆ ಕಾಲ್ಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ. ಈ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಿದ್ದೀರಾ, ನಿಮಗೋಸ್ಕರ ಹೇಳಬೇಕು ಅಂದರೆ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ವೆರಿ ಬ್ಯುಸಿ ವಿತ್ ದ ವರ್ಕ್ ಆ್ಯಂಡ್ ತುಂಬ ಸ್ಟ್ರೆಸ್ಫುಲ್ ಇರ್ತಾರೆ. ಆ್ಯಂಡ್ ಕಾಲ್ ಬಂದ್ರೂ ನಿಮಗೆ ಹಬ್ಬಬ್ಬ ಅಂದ್ರೂ 10 minutes ಕಾಲ್ ಬರಬಹುದು. ಓವರ್ ಆಲ್ ನನಗೆ ಎನರ್ಜಿ ಪ್ರಕಾರ 5 to 10 minutes ಕಾಲ್ ಬರಬಹುದು. ಆ್ಯಂಡ್ ದ್ಯಾಟ್ ಕಾಲ್ ವಿಲ್ ಬಿ ಲಿಟಲ್ ಬಿಟ್ ಒಂಥರ ಅಷ್ಟು ಪಾಸಿಟಿವ್ ಇರಲ್ಲ. ಸಮ್ ಕೈಂಡ್ ಆಫ್ ಅವರ ಒಂದು ಪ್ರಾಬ್ಲಮ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ಅವ್ರು ಅದಕ್ಕೆ ಕಾಲ್ ಮಾಡ್ಬೋದು ಅಥವಾ ನಿಮಗೆ ಅವರು ಕಂಟಿನ್ಯೂ ಮಾಡೋದು ಬೇಡ, ಏನೋ ಒಂಥರ ಬೇರೆ ಥರನೇ ಕಾನ್ವರ್ಸೇಷನ್ ಕಾಣಿಸ್ತಿದೆ. ಅಥವಾ ನೀವು ಅವ್ರಿಗೆ ತುಂಬ ಟೈಮಿಂದ ಕಾಲ್ ಮಾಡ್ತಾ ಇದ್ದೀರಾ ಬಟ್ ದೇ ಆರ್ ಅವಾಯ್ಡಿಂಗ್. ಆ ಒಂದು ರೀಸನಿಂದ ಇವಾಗ ಕಾಲ್ ಮಾಡಿಬಿಟ್ಟು ನಿಮ್ಗೆ ಅವ್ರು ಹೇಳ್ಬೋದು ದಟ್ ನನಗೆ ಕಾಲ್ ಮಾಡೋಕ್ಕೆ ಹೋಗಬೇಡ. ಸೊ ಈ ಥರ ಒಂದು ಸ್ಯಾಡ್ ಕಾಲ್ ನಿಮಗೆ ಅಂತಲೇ ಹೇಳ್ಬೋದು. ಐ ಆಮ್ ಸಾರಿ ಟು ಟೆಲ್ ಯು ಗೈಸ್, ಬಟ್ ಇಲ್ಲಿ ಕಾಣಿಸ್ತಿರೋ ಪ್ರಕಾರ ನನಗೆ ಅದನ್ನೇ ಹೇಳಬೇಕು ಅನ್ನಿಸ್ತು. ಆ್ಯಂಡ್ ಐ ಥಿಂಕ್ ಇನ್ನೂ ಕೆಲವೊಬ್ಬರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಕ್ ನೀವುಗಳು ಕೆಲವೊಬ್ಬರು ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಥವಾ ಬೇರೆ ಥರ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ನೆಕ್ಸ್ಟ್ ಫ್ಯೂಚರಲ್ಲಿ ಮದುವೆ ಆ ಥರ ಇದ್ದರೆ, ನೀವುಗಳು ಪ್ಲ್ಯಾನ್ ಮಾಡ್ತಿದ್ದೀರಾ ದಟ್ ಇನ್ನೂ 1 yearವರೆಗೂ ಅಥವಾ 1.5 yearವರೆಗೂ ಅಥವಾ 2 yearsವರೆಗೂ 9 months ಈ ಥರ ಕೆಲವು ಲಾಂಗ್ ಟೈಮ್ವರೆಗೂ ನಾವು ಕಾಂಟ್ಯಾಕ್ಟಲ್ಲಿ ಇರೋದೇ ಬೇಡ ಅಂತ ಡಿಸಿಷನ್ ಮಾಡ್ತಿದ್ದೀರಾ. ಇನ್ ದ ನೆಕ್ಸ್ಟ್ ಕಮಿಂಗ್ ಕಾಲ್, ನೆಕ್ಸ್ಟ್ ಯಾವ ಕಾಲ್ ನೀವು ರಿಸೀವ್ ಮಾಡ್ತಿದ್ದೀರಾ ಆ ಕಾಲಲ್ಲಿ ಈ ಥರ ಒಂದು ಕನ್ವರ್ಸೇಷನ್ ಆಗೋ ಚಾನ್ಸಸ್ಸು ನನಗಿಲ್ಲಿ ಕಾಣಿಸ್ತಾ ಇದೆ. ಆಯಿತಾ? ಸೊ ಓವರಾಲ್ ಹೇಳಬೇಕು ಅಂದರೆ ಗೈಸ್ ಕಾಲ್ ಡೆಫಿನೆಟ್ಲಿ ಬರ್ತಾ ಇದೆ, ವೆಯ್ಟ್ ಮಾಡಿ. ನಂಬರ್ಸು ಹೇಳಿದ್ದೀನಿ. ಟೈಮಿಂಗ್ಸ್ ಹೇಳಬೇಕು ಅಂದ್ರೂ ಬೆಳಗ್ಗೆ 9 AM ಅಥವಾ ರಾತ್ರಿ 9 PM ದ ಎನರ್ಜಿ. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. 10 o'clock ಇನ್ ದ ನೈಟ್ ಅಥವಾ 10 o'clock ಇನ್ ದ ಮಾರ್ನಿಂಗ್. ಆ್ಯಂಡ್ ಆಲ್ಸೋ ನನಗಿಲ್ಲಿ 11 o'clock timing also I'm getting, and also okay around 10:10. This is what I'm getting the timings. Okay, I was just calculating according to the cards, and yes guys, ಕಾಲ್ ಡೆಫಿನೆಟ್ಲಿ ಬರ್ತಾ ಇದೆ. ನಿಮಗೆ ಮಿಡ್ ನೈಟ್ಸಲ್ಲೂ ಕಾಲ್ ಬರೋ ಚಾನ್ಸಸ್ ಇದ್ದಾವೆ ಅಥವಾ ಅರ್ಲಿ ಮಾರ್ನಿಂಗ್ ಸಹ ಕಾಲ್ಸ್ ಬರೋ ಚಾನ್ಸಸ್ ಇದ್ದಾವೆ. ಆ್ಯಂಡ್ ಓವರ್ ಆಲ್ ಹೇಳಬೇಕು ಅಂದರೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಬಟ್ ಡೆಫಿನೆಟ್ಲಿ ಕಾಲ್ಸ್ ಬರ್ತಾ ಇದೆ. ಕೆಲವೊಬ್ಬರಿಗೆ 1 ತಿಂಗಳಾದ ನಂತರ ಕಾಲ್ಸ್ ರಿಸೀವ್ ಮಾಡ್ತಿದ್ದೀರಾ, ಕೆಲವೊಬ್ಬರು ಸ್ವಲ್ಪ 10 days ಆದಮೇಲೆ, ಕೆಲವೊಬ್ಬರು ಇನ್ನೂ ಲೈಕ್ 5 days ಆದ ನಂತರ, ಇನ್ನೂ ಕೆಲವೊಬ್ಬರಿಗೆ 9 days ಆದ ನಂತರ ಈ ಥರ ಎನರ್ಜೀಸ್ ಇದ್ದಾವೆ. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಸ್ವಲ್ಪ ತಿಂಗಳು ಟೈಮ್ ಬೇಕಾಗ್ತಿದೆ. ಅಥವಾ ವೆನ್ ಎವರ್ ಯು ಪೀಪಲ್ ಆರ್ ಗೆಟಿಂಗ್ ಕಾಲ್, ದೇರ್ ಈಸ್ 2 kind of ಡಿಸ್ಕಷನ್ಸ್ ನಡೀತಾ ಇದೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಟ್ ಡಿಪೆಂಡ್ಸ್ ನಿಮ್ಮ ಸಿಚುವೇಶನ್ ಏನಿದೆ ಅಂತ. ಜನರಲ್ ರೀಡಿಂಗಲ್ಲಿ ನಾವು ತುಂಬ ಡೀಟೇಲ್ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ತುಂಬ ಜನ ಪೈಲ್ ಟು ಚೂಸ್ ಮಾಡಿರ್ತೀರ. ಆ್ಯಂಡ್ ಸ್ಟಿಲ್ ನಾನು ಏನು ಟ್ರೈ ಮಾಡ್ತೀನಿ ನನ್ನ ರೀಡಿಂಗ್ಸಲ್ಲಿ ಅಂದರೆ, ಅಟ್ಲೀಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಪೇ ಮಾಡಿಬಿಟ್ಟು ರೀಡಿಂಗ್ಸ್ ತೊಗೊಳಕ್ಕಾಗಲ್ಲ ಅಂಥವರಿಗೆ ಅಟ್ಲೀಸ್ಟ್ ಈ ವಿಡಿಯೋ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ. ಅಟ್ಲೀಸ್ಟ್ ಈ ವಿಡಿಯೋಸ್ ನೋಡಿ ಅವ್ರು ಸ್ವಲ್ಪ ಪಾಸಿಟಿವ್ ಆಗಿ, ಸ್ವಲ್ಪ ಕೂಲಾಗಿ, ಕಾಮಾಗಿ ಅಟ್ಲೀಸ್ಟ್ ಇರಲಿ ಅಂತ ನಾನು ಈ ವಿಡಿಯೋಸ್ ಮಾಡೋದು. ಬಟ್ ಸ್ಟಿಲ್ ಐ ಕಾಂಟ್ ಟೆಲ್ ಯು ಇಟ್ ವಿಲ್ ರೆಸೊನೇಟ್ ವಿತ್ ಎವ್ರಿ ಒನ್. ಸೊ ದಿಸ್ ವಾಸ್ ಅ ರೀಡಿಂಗ್ ಫಾರ್ ಯು ಪೀಪಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.